ಇನ್ನು ಕಾಂಗ್ರೆಸ್ಗೂ ಶುರುವಾಗಿದೆಯಾ ಹಾಗಾದ್ರೆ ಅಡ್ಡ ಮತದಾನದ ಭೀತಿ? ಅಡ್ಡ ಮತದಾನ ಭೀತಿಯಿಂದ ರೆಸಾರ್ಟ್ ರಾಜಕೀಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೋಮವಾರ ಮಧ್ಯಾಹ್ನ ಕೈ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರ ಹಾಗಾದ್ರೆ? ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆಯಾ ಹಾಗಾದ್ರೆ? ಹೀಗಾಗಿ ರೆಸಾರ್ಟ್ ರಾಜಕೀಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸೋಮವಾರ ಮಧ್ಯಾಹ್ನ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗೋದು ಫಿಕ್ಸ್. ಶಾಸಕರಿಗೆ ರೆಸಾರ್ಟ್ ವಾಸ್ತವ್ಯದ ಸಂದೇಶವನ್ನ ಕೈ ನಾಯಕರು ಕೊಡ್ತಾ ಇದ್ದಾರೆ ಹಾಗಾದ್ರೆ? ಕಾಂಗ್ರೆಸ್ಗೂ ಕೂಡ ಅಡ್ಡ ಮತದಾನದ ಭೀತಿ ಶುರುವಾಗಿದೆ. ಎಲ್ಲ ಶಾಸಕರಿಗೂ ಕೂಡ ರೆಸಾರ್ಟ್ ವಾಸ್ತವ್ಯದ ಮೆಸೇಜ್ ಅನ್ನ ಕಾಂಗ್ರೆಸ್ನ ನಾಯಕರು ನೀಡ್ತಾ ಇದ್ದಾರೆ. ಫೆಬ್ರವರಿ 27ಕ್ಕೆ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ವೈದ್ಯನಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಅಡ್ಡ ಮತದಾನದ ಭೀತಿ ಎರಡೂ ಕಡೆ ಇದ್ದಂಗೆ ಕಾಣಿಸ್ತಾ ಇದೆ. ಈಗಷ್ಟೇ ಕಂದಕೂರ್ ಅವರು ಮಾತನಾಡಿರುವಂತಹ ಹೇಳಿಕೆಯನ್ನು ಗಮನಿಸಿದ್ವಿ. ಈಗ ಕಾಂಗ್ರೆಸ್ನ ನಾಯಕರಿಗೆ, ಶಾಸಕರಿಗೆ ಕೈ ನಾಯಕರು ಈ ರೆಸಾರ್ಟ್ಗೆ ಹೋಗಬೇಕು ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟ ಹಾಗೆ ಮತಗಳನ್ನ ಹೆಚ್ಚಳ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಒಂದ್ ಕಡೆ ತಮ್ಮ ಶಾಸಕರನ್ನ ಸರಿಯಾಗಿ ಇಟ್ಕೊಳ್ಳೋ ಜೊತೆಗೆ ಇತರ ಪಕ್ಷದ ಶಾಸಕರನ್ನು ಕೂಡ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಜನಾರ್ದನ್ ರೆಡ್ಡಿ ಜೊತೆ ನಡೆದಂತ ಮಾತುಕತೆ ಬಹುತೇಕ ಫಲಪ್ರದವಾಗಿದ್ದು ಕಾಂಗ್ರೆಸ್ ಕಡೆ ಮತ ಹಾಕ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥ ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ಈಗಾಗಲೇ ಜೆಡಿಎಸ್ ನ ಕಂದಕೂರ್ ಸೇರಿದಾಗೆ ಪ್ರಮುಖರನ್ನು ಸಂಪರ್ಕ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವರನ್ನು ಕೂಡ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಅಡ್ಡ ಮತದಾನದ ಭೀತಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಉಂಟಾಗಿದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಗಳನ್ನು ಕೂಡ ಮೈತ್ರಿ ಪಕ್ಷ ಮತ್ತು ಜೊತೆಗೆ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ ಅಲ್ಲಿ ಇಡಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಂಡಿದ್ದು ಸೋಮವಾರ ಅಧಿವೇಶನ ಮುಕ್ತಾಯ ಆದ ಬೆನ್ನಲ್ಲೇ ಎಲ್ಲಾ ಶಾಸಕರನ್ನು ಕೂಡ ರೆಸಾರ್ಟ್ ಕರೆದುಕೊಂಡು ಹೋಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದೆ. ಆ ಕಾರಣಕ್ಕಾಗಿ ರೆಸಾರ್ಟ್ ಅನ್ನು ಕೂಡ ಬುಕ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಸಭೆಗೆ ಬರುವಂತೆ ಈಗಾಗಲೇ ಎಲ್ಲಾ ಶಾಸಕರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಈಗಾಗಲೇ ಎಲ್ಲಾ ಶಾಸಕರಿಗೆ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶ ಕೊಟ್ಟಿದ್ದಾರೆ, ಪತ್ರವನ್ನು ಕೂಡ ಬರೆದಿದ್ದಾರೆ. ಒಂದು ದಿನ ವಾಸ್ತವಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳನ್ನು ಮಾಡ್ಕೊಂಡು ಬರಬೇಕು ಅನ್ನುವಂತ ನಿರ್ದೇಶನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈಗಾಗಲೇ ಶಾಸಕರು ಅಧಿವೇಶನ ಬರ್ತಿದ್ದ ಹಾಗೇನೆ, ಅಂದ್ರೆ ಅಧಿವೇಶನ ಮುಕ್ತಾಯ ಆದ ಬೆನ್ನಲ್ಲೇ ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ನ ಎಲ್ಲಾ ಶಾಸಕರು 135+1+2 ಇವರೆಲ್ಲರೂ ಕೂಡ ರೆಸಾರ್ಟ್ಗೆ ಹೋಗುವಂತ ತೀರ್ಮಾನಗಳು ಹಾಕಿದೆ. ಜೊತೆಗೆ ಈಗಾಗಲೇ ಇನ್ನೊಂದು ಕಡೆ ನಿರ್ಧಾರ ಮಾಡಿದಾಗ 26ರಂದು ಶಾಸಕಾಂಗ ಪಕ್ಷ ಸಭೆಯನ್ನು ಮಧ್ಯಾಹ್ನ ನಡೆಸಬೇಕು ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಆ 26ರ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ಯಾರಿಗೆ ಮತವನ್ನು ಹಾಕಬೇಕು, ಅಂದ್ರೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಇರುವಂತ ಕಾರಣಕ್ಕಾಗಿ ಎಷ್ಟು ಸಂಖ್ಯೆಯಿಂದ ಎಷ್ಟು ಸಂಖ್ಯೆವರೆಗಿನ ಶಾಸಕರುಗಳು ಯಾರಿಗೆ ಮತ, ಅಂದ್ರೆ ಅಜಯ್ ಮಾಕನ್ ಸೇರಿದಾಗೆ ಜಿ ಚಂದ್ರಶೇಖರ್ ಮತ್ತು ನಾಸೀರ್ ಹುಸೇನ್ ಇವರಿಗೆ ಯಾರ್ಯಾರು ಮತಗಳನ್ನು ಹಾಕಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಈ ಅಡ್ಡ ಮತದಾನ ಆಗ್ತಕ್ಕಂಥ ಭೀತಿಯ ಮಧ್ಯದಲ್ಲೂ ಕೂಡ ಶಾಸಕರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ. ಅಲ್ಲಿ ಕೆಲವು ನಿರ್ಧಾರಗಳನ್ನು ಕೂಡ ಪ್ರಕಟ ಮಾಡಲಾಗಿದೆ. ಒಟ್ಟಲ್ಲಿ ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿಯ ಬೆಂಬಲವೂ ಸೇರಿದಾಗೆ ಇತರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಸೆಳಿತಕ್ಕಂಥ ಒಂದು ಪ್ರಯತ್ನ ಒಂದು ಕಡೆ ಮುಂದುವರೆದ ಬೆನ್ನಲ್ಲೇ ತಮ್ಮಲ್ಲಿರ್ತಕ್ಕಂಥ ಶಾಸಕರು ಯಾವ್ದಕ್ಕಂಡು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಅವರನ್ನು ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಮಾಡ್ತದೆ. ಹಾಗಾಗಿ ರೆಸಾರ್ಟ್ ರಾಜಕಾರಣ ಶುರುವಾಗಿರುವಂತದ್ದು. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.